ಸೊ ಈ 3 ವರ್ಷದ ಹಿಂದೆ ನಿಮ್ಮ ವಿಚಾರವಾಗಿ ಒಂದಿಷ್ಟು ಸುದ್ದಿ ವೈರಲ್ ಆಗಿತ್ತು. ಅಂದ್ರೆ ಡಿವೋರ್ಸ್ ವರೆಗೂ ಹೋಗಿತ್ತು. ಆ ಟಮ್ನೈಲ್ಗಳಲ್ಲೆಲ್ಲ ಹಂಗೆ ಬರ್ತಾ ಇತ್ತು, ಯೂಟ್ಯೂಬ್ ಟಮ್ನೇಲ್ಗಳಲ್ಲೆಲ್ಲ ಡಿವೋರ್ಸ್ ವರೆಗೆ ಹೋಗಿ ಬಂದಿತ್ತು ಅಜಯ್ ರಾವ್ ಅಂತ ಹೇಳಿ. ಇಟ್ಸ್ ರೈಟ್? ಅಲ್ಲ, ನೀವು ನೋಡಿರ್ಬೇಕಲ್ಲ ಪೂರ್ತಿ ವಿಡಿಯೋ. ನೀವು ಯಾಕೆ ಥಂಬ್ನೇಲ್ ಮೇಲೆ ಡಿಪೆಂಡ್ ಆಗಿ ನೀವು ಯಾಕೆ ಪೂರ್ತಿ ನೋ ನೋ ಸರ್, ಆ ವಿಚಾರ ಸುದ್ದಿಯಲ್ಲಿ ಇತ್ತು 3 ವರ್ಷಗಳ. ಅದೇ ಥಂಬ್ನೇಲ್ ನೋಡೋರಿಗೆ ಮಾತ್ರ ಸುದ್ದಿ, ಒಳಗಡೆ ಹೋಗಿ ನೋಡಿದ್ರು ಇದಿತ್ತು. ಈಗ ಥಂಬ್ನೇಲ್ ಹಾಕಿದವರಿಗೆ ನೀವು ಕೇಳಬೇಕಾ ಪ್ರಶ್ನೆ, ಸಂಬಂಧನೇ ಇಲ್ಲದೆ ಆ ಥಂಬ್ನೇಲ್ ಯಾಕೆ ಹಾಕಿದ್ರು ಅಂತ. ಆ 3 ವರ್ಷದ ಹಿಂದೆ ಈ ಸುದ್ದಿ ಭಾರಿ ಸದ್ದಿನ ಮಾಡಿತ್ತು. ಅಲ್ಲ, ಡೈವರ್ಸ್ ಯಾರ ವಿಚಾರಕ್ಕೆ ಹೇಳಿದ್ದ? ನನ್ನ ಹೆಂಡತಿ ವಿಚಾರಕ್ಕೆ ಹೇಳಿದ್ದಲ್ವ. ಅಲ್ಲ, ಅಲ್ಲಿ ಯಾವುದೋ ಒಂದು ಸಿನಿಮಾ ಮಧ್ಯದಲ್ಲಿ ಒಬ್ರು ಆ ನಿರ್ಮಾಪಕರು ನಾವು ಗಂಡ ಹೆಂಡತಿ ತರ ಇರಬೇಕು ಅಂತ ಅವ್ರು ಹೇಳಿದ್ರು. ನಾನು ಅದಕ್ಕೆ ಕೌಂಟರ್ ಕೊಟ್ಟಿದ್ದು ಗಂಡ ಹೆಂಡತಿ ತರ ಇರಬೇಕಾಗಿತ್ತು ನಿಜ, ಬಟ್ ಇಬ್ಬರು ಮಧ್ಯದಲ್ಲಿ ಡೈವರ್ಸ್ ಆಗಿದೆ ಅಂತ ಹೇಳಿದ್ದು. ಅದು ನನ್ನ ವೈಯಕ್ತಿಕ ಜೀವನದಲ್ಲಿ ನನ್ನ ಹೆಂಡತಿಗೆ ಸಂಬಂಧಪಟ್ಟಿದ್ದಲ್ಲ, ಆ ಚಿತ್ರದ ನಿರ್ಮಾಪಕರಿಗೆ ಸಂಬಂಧಪಟ್ಟಿದ್ದು. ಆ ವಿಡಿಯೋಗಳನ್ನು ನಾವು ನೋಡಿದೀವಿ. ಸೊ ಜಸ್ಟ್ ಕ್ಲಾರಿಫಿಕೇಶನ್ ಅಷ್ಟೇ. ಒಂದು ಥಂಬ್ನೇಲ್ಗಳಿಂದ ಹೆಂಗೆ ಪರಿಣಾಮ ಆಗ್ಬಿಡುತ್ತೆ ಅಂತಂದರೆ, ಇವಾಗ ಅದಕ್ಕೆ ಅನುಭವಿಸೋರು ನಾವಲ್ಲ, ನಮ್ಮ ಮನೆಯವರು. ಅವರು ಅದನ್ನೇ ಹೇಳೋದು, ಅದು ಹೆಣ್ಣು ಈ ಥರದ ಶೋಷಣೆಗಳಿಗೂ ಒಳಗಾಗ್ತಾಳೆ. ಅದರಿಂದ ನಾವು ಇಲ್ಲಿವರೆಗೂ ನಾವೇನು ಅನುಭವಿಸ್ತಾ ಇದೀವಿ ಅನ್ನೋದು ನಮಗೆ ಗೊತ್ತಿದೆ. ಆ ಒಂದು ಸುಳ್ಳು ಥಂಬ್ನೇಲ್ ಇದೆಯಲ್ಲ, ಹೋದಲ್ಲೆಲ್ಲ ಹಿಂಗಾಗಿದೆ ಅಂತೆ, ಹೌದಾ ಹೌದಾ ಅಂತ ಅವ್ರು ಎಷ್ಟು ಕಡೆ ಉತ್ತರ ಕೊಡಬೇಕು ಹೇಳಿ ಒಂದು ಥಂಬ್ನೇಲಿಗೆ. ಸೊ ನಾನು ಇದನ್ನೇ ಹೇಳೋದು, ಈ ಥರ ಬಳಕೆಗಳು ಆಗಬಾರ್ದು. ಇದ್ದಿದ್ದಂಗೆ ಹೇಳೋ ಥರ ಒಂದು ಪರಿಸ್ಥಿತಿ ನಿರ್ಮಾಣವಾಗಬೇಕು. ಈಗ ನಾವು ಅದೇನೋ ಹೇಳಿಬಿಟ್ವಿ, ಅದು ಹೆಂಗೋ ಬೇರೆ ಅರ್ಥ ಬಂತು. ಇವತ್ತುವರೆಗೂ ಅದನ್ನು ನನ್ನ ಹೆಂಡತಿ ಆನ್ಸರ್ ಮಾಡ್ಕೊಂಡು ಓಡಾಡ್ತಾ ಇದ್ದಾಳೆ. ಅವ್ರಿಗೆ ಆಗಂಥ ಕಷ್ಟಗಳು ಯೋಚನೆ ಮಾಡಿ. ಹೌದು.